ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಫೇಸ್ ಪ್ಯಾಕ್ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಪಾರ್ಲರ್ಗೆ ಹೋಗದೆ ಮನೆಯಲ್ಲೇ ಹೇಗೆ ಫೇಸ್ ಗ್ಲೋ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ, ವಿಡಿಯೋ ಪೂರ್ತಿಯಾಗಿ ನೋಡಿ. ಹಾಗೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಮೊದಲಿಗೆ ಒಂದು ಬೌಲ್ ತೊಗೋಬೇಕು. ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಜಸ್ಟ್ ಫೇಸ್ಗೆ ಮತ್ತು ಕೈಗೆ ಇಷ್ಟ ಆದರೆ ಸಾಕು, ಜಾಸ್ತಿ ಹಾಕೋಬೇಡಿ. ಒಂದು 1/4 ಚಿಟಿಕೆ ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆ ಅದಕ್ಕೆ ಕಲಸೋಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಕ್ವಾಂಟಿಟಿ ಮೊಸರು. ನಾನು ನಂದಿನಿ ಮೊಸರು ತೊಗೋತಾ ಇದ್ದೀನಿ, ಯಾವುದಾದ್ರೂ ತೊಗೋಬೋದು. ಅದು ಚೆನ್ನಾಗಿ ಪೇಸ್ಟ್ ಆಗೋ ಥರ ಪೇಸ್ಟ್ ಮಾಡ್ಕೋಬೇಕು. ನಮ್ಮ ಫೇಸಿಗೆ ಅಪ್ಲೈ ಮಾಡೋಕ್ಕೆ ಹೇಗೆ ಹದವಾಗಿರುತ್ತೋ ಆ ಥರ ಮಾಡಿಕೊಂಡು ಜಸ್ಟ್ ಅಪ್ಲೈ ಮಾಡಬೇಕು ಫೇಸ್ಗೆ. ಈ ಅಕ್ಕಿ ಹಿಟ್ಟಲ್ಲಿ ಸ್ಕ್ರಬ್ಬರ್ ಥರ ರಫ್ ಆಗಿರುತ್ತೆ. ಸೊ ಅದು ನಮ್ಮ ಮುಖಕ್ಕೆ ಪಿಂಪಲ್ಸ್ ಮತ್ತು ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸು ಮತ್ತು ಆಯಿಲಿ ಸ್ಕಿನ್ ಇರುತ್ತಲ್ಲ ಅದೆಲ್ಲನೂ ರಿಮೂವ್ ಮಾಡುತ್ತೆ. ಸ್ಕ್ರಬ್ಬರ್ ಆಗಿ ಯೂಸ್ ಮಾಡ್ಬೋದು ಇದನ್ನು. ನಾವು ಅಪ್ಲೈ ಮಾಡ್ತಾ ಫೇಸಿಗೆ ಈ ಥರ ರೋಟೇಟ್ ಶೇಪಲ್ಲೇ ಅಪ್ಲೈ ಮಾಡ್ಕೊಂಡು ಹೋಗಬೇಕು. ನಾನು 2 ಟೈಮ್ಸ್ ಅಪ್ಲೈ ಮಾಡಿದರೂ ಇನ್ನೂ ನಾನು ಕಲಿಸಿರೋ ಪೇಸ್ಟ್ ಉಳೀತು. ಹಾಗೆ ನೆಕ್ಕು ಮತ್ತು ಕೈಗೆಲ್ಲ ಅಪ್ಲೈ ಮಾಡ್ತೀನಿ. ಯಾವಾಗಲೂ ಅಷ್ಟೇ, ಫೇಸಿಗೆ ಅಷ್ಟೇ ಅಂತ ಮಾಡ್ಕೊಬೇಡಿ. ನೆಕ್ಕು ಮತ್ತು ಫೇಸು ಒಂದೇ ಥರ ಕಾಣಬೇಕು ಅಂದರೆ ಫೇಸಿಗೆ ಏನು ಅಪ್ಲೈ ಮಾಡ್ತೀವಿ ನೆಕ್ಕಿಗೂ ಅದನ್ನೇ ಅಪ್ಲೈ ಮಾಡಬೇಕು. ಇನ್ನು ಫೇಶಿಯಲ್ ಆಗಲಿ, ಮನೇಲಿ ನಾವು ಹೋಮ್ ರೆಮಿಡೀಸ್ ಆಗಲಿ ಆ್ಯಂಡ್ ಮೇಕಪ್ ಆಗಲಿ ಈಕ್ವಲಾಗಿ ಅಪ್ಲೈ ಮಾಡಿದರೆ ನಾವು ಈಕ್ವಲಾಗೆ ಕಾಣಿಸ್ತೀವಿ, ಇಲ್ಲ ಡಿಫ್ರೆನ್ಸಾಗಿ ಕಾಣುತ್ತೆ. ಅರಿಶಿನ ಪುಡಿಗೆ ಸ್ವಲ್ಪ ಜನರಿಗೆ ಬರಲ್ಲ. ಸೊ ಅವರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಏನೂ ಆಗದೆ ಇರೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ನೀಟಾಗಿ ಫೇಸ್ ವಾಶ್ ಉಜ್ಜಿ ವಾಶ್ ಮಾಡಿದರೆ ಎಲ್ಲನೂ ಹೋಗುತ್ತೆ. ಇದು ಈಗೆಲ್ಲ ಅಪ್ಲೈ ಮಾಡಾಯಿತು. ಒಂದು 10 ನಿಮಿಷ ಬಿಡಬೇಕು, ಫುಲ್ ಒಣಗೋ ಥರ ಬಿಡಬೇಕು. ಅಪ್ಲೈ ಮಾಡಿ ಒಂದು 10 ನಿಮಿಷ ಫುಲ್ ಒಣಗಿದ ಮೇಲೆ ಈ ಥರ ಸ್ಕ್ರಬ್ ಮಾಡ್ಕೋಬೇಕು. ಅಂದರೆ ಮೂಗತ್ರ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇರುತ್ತೆ. ಪಾರ್ಲರ್ಗೆ ಹೋಗಿಲ್ಲ ಅಂದರೆ ಈ ಥರ ಸ್ಕ್ರಬ್ ಮಾಡ್ತಾ ಇರಬೇಕು. ಒಂದು 10 ನಿಮಿಷ ಮಾಡಿ ಆಮೇಲೆ ವಾಶ್ ಮಾಡಬೇಕು. ನಾನು ಅಪ್ಲೈ ಮಾಡಿ ಒಂದು 5 ನಿಮಿಷ ವೆಯ್ಟ್ ಮಾಡಿದೆ. ಹಾಗೆ ಇನ್ನೂ ಪೇಸ್ಟ್ ಉಳಿದಿತ್ತು, ಅದನ್ನೆಲ್ಲ ಕೈಗೆಲ್ಲ ಹಾಕೋತಾ ಇದ್ದೀನಿ. ಕೈಗೆಲ್ಲ ಏನು ಜಾಸ್ತಿ ಹೊತ್ತು ಬಿಡೋಲ್ಲ, ಜಸ್ಟ್ ಹಾಕಿ ಉಜ್ಜಿಬಿಟ್ಟು ತೊಳೆದು ಅಷ್ಟೊತ್ತಿಗೆ ಸರಿ ಹೋಗುತ್ತೆ. ನನ್ನ ಮುಖ ತುಂಬ ವೈಟ್ ಇದೆ, ಕೈ ಅಂತೂ ತುಂಬ ಬ್ಲ್ಯಾಕ್ ಇದೆ. ನಾನು ಅಷ್ಟು ಕೇರ್ ಮಾಡ್ಕೊಳ್ಳಲ್ಲ. ಫೇಸಿಗೆ ಮಾತ್ರ ಕ್ರೀಮು ಅದು ಹಚ್ತಾ ಇರ್ತೀನಿ. ಸ್ವಲ್ಪ ವೈಟ್ ಇದೆ ಅಷ್ಟೇ, ಕೈಗೆ ಏನೂ ಯೂಸ್ ಮಾಡಲ್ಲ. ಈ ಥರ ಯಾವತ್ತಾರು ಹೋಮ್ ರೆಮಿಡೀಸ್ ಟ್ರೈ ಮಾಡಿದಾಗ ಅಷ್ಟೇ ಯೂಸ್ ಮಾಡ್ತೀನಿ. ಈ ಥರ ಅಪ್ಲೈ ಮಾಡೋದ್ರಿಂದ ಹ್ಯಾಂಡು ತುಂಬಾ ವೈಟ್ ಆಗುತ್ತೆ. ಸ್ಲೀವ್ಲೆಸ್ ಹಾಕೋರಿಗೆಲ್ಲ ಡಿಫ್ರೆನ್ಸ್ ಇರುತ್ತೆ, ಮೇಲೆ ವೈಟು ಕೆಳಗಡೆ ಬ್ಲ್ಯಾಕು. ಸೊ ಈ ಥರ ಯೂಸ್ ಮಾಡಿ ತುಂಬ ಕ್ಲಿಯರಿಟಿಯಾಗಿ ಬರುತ್ತೆ ರಿಸಲ್ಟು. ಹ್ಯಾಂಡೆಲ್ಲ ಸ್ಕ್ರಬ್ ಮಾಡಿ ಹ್ಯಾಂಡೆಲ್ಲ ವಾಶ್ ಮಾಡಿಕೊಂಡೆ, ಕ್ರೀಮೆಲ್ಲ ಖಾಲಿ ಆಯಿತು. ಫೇಸು ಒಣಗೋಗಿತ್ತು. ಈಗ ಜಸ್ಟು ವಾರ್ಮ್ ವಾಟರಲ್ಲಿ ನಾನು ವಾಶ್ ಮಾಡ್ತಾಯಿದ್ದೀನಿ. ನಾನು ಫಿಲ್ಟ್ರ್ ನೀರು ಯೂಸ್ ಮಾಡ್ತೀನಿ. ಫೇಸಿಗೆಲ್ಲ ಫಿಲ್ಟ್ರ್ ನೀರು ಯೂಸ್ ಮಾಡಿದರೆ ಪಿಂಪಲ್ಸ್ ಆಗೋಲ್ಲ. ಸೊ ಕೆಲವೊಂದು ಸತಿ ಬಿಸಿ ನೀರು ಯೂಸ್ ಮಾಡ್ತೀನಿ. ಇವಾಗ ಫೇಸ್ ವಾಶ್ ಮಾಡಿದ್ದೀನಿ, ತುಂಬ ಗ್ಲೋ ಅನ್ನಿಸ್ತಾ ಇದೆ ಫೇಸು. ಬಿಫೋರ್ ವೀಡಿಯೋಗೂ ಈ ವಿಡಿಯೋಗೂ ಕಂಪ್ಯಾರಿಸನ್ ಮಾಡಿ. ನಾನು ಇನ್ನೂ ಯಾವುದೇ ಕ್ರೀಮ್ ಅಪ್ಲೈ ಮಾಡಿಲ್ಲ, ಜಸ್ಟ್ ವಾಶ್ ಮಾಡಿ ಬಂದು ತೋರಿಸ್ತಾ ಇದ್ದೀನಿ ಹೊರಗಡೆ ಬಂದು. ಇವಾಗ ಜಸ್ಟು ಲೈಟಾಗಿ ಫೇರ್ ಆ್ಯಂಡ್ ಲವ್ಲಿ ಕ್ರೀಮ್ ಹಾಕ್ತೀನಿ, ಹಾಗೆ ಪೌಡ್ರ್ ಹಾಕ್ತೀನಿ, ಐಬ್ರೋ ಸೀಸು ಮತ್ತು ಆ್ಯಂಡ್ ಲೈಟಾಗಿ ಲಿಪ್ಟಿಕ್. ಇಷ್ಟೇ ನಾನು ಯೂಸ್ ಮಾಡೋದು. ಓವರ್ ಮೇಕಪ್ಪು, ಲ್ಯಾಕ್ಮಿ ಕ್ರೀಮ್ ಅದೆಲ್ಲ ಡೈಲಿ ಯೂಸ್ ಮಾಡೋದೇ ಇಲ್ಲ. ಏನಾದ್ರು ಫಂಕ್ಷನ್ ಇದ್ದರೆ ಯೂಸ್ ಮಾಡ್ತೀನಿ ಅಷ್ಟೇ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನನ್ನ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಯಾರೆಲ್ಲ ಇದೇ ಥರ ಹೋಮ್ ರೆಮಿಡೀಸನ್ನು ಟ್ರೈ ಮಾಡ್ತಿದ್ದಾರೆ, ಈ ಥರನೂ ಒಂದು ಸತಿ ಟ್ರೈ ಮಾಡಿ ರಿಸಲ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಬಾಯ್.